ಪ್ರೀತಿಯ ವೀಕ್ಷಕರೇ, ರೀಲ್ ಕಥೆಗಳ ಮತ್ತೊಂದು ಕಥೆಗೆ ನಿಮಗೆ ಆತ್ಮೀಯ ಸ್ವಾಗತ. ಇಂದು ನಾನು ಹೇಳ ಹೊರಟಿರುವ ರೀಲ್ ಕಥೆ ಲವ್ ಮಾಕ್ಟೈಲ್ 3 ಸಿನಿಮಾದ ಬಗ್ಗೆ. ಪ್ರೀತಿಯ ವೀಕ್ಷಕರೇ, ಕೊರೋನಾ ಸಂದರ್ಭದಲ್ಲಿ ರಿಲೀಸ್ ಆಗಿದ್ದ ಲವ್ ಮಾಕ್ಟೈಲ್ ಸಿನಿಮಾವನ್ನು 1 ಸಾರಿಯಲ್ಲ 2 ಸಾರಿಯಲ್ಲ 5-6 ಬಾರಿ ನೋಡಿರುತ್ತೀರಾ. ಅಷ್ಟೊಂದು ಸೂಪರ್ ಹಿಟ್ ಆಗಿತ್ತು. ಅನಂತರ ಲವ್ ಮಾಕ್ಟೈಲ್ 2 ಬಂತು, ಅದು ಸೂಪರ್ ಹಿಟ್ ಆಗಿತ್ತು. ಇದೀಗ ಲವ್ ಮಾಕ್ಟೈಲ್ 3 ಸಿನಿಮಾ ರಿಲೀಸ್ ಆಗಿ ಯಶಸ್ವಿಯನ್ನ ಕಂಡಿದೆ. ದುರಂಧರ್ 2 ಸಿನಿಮಾ ರಿಲೀಸ್ ಆಗುವಾಗ ಎಷ್ಟು ನಿರೀಕ್ಷೆಗಳು ಇದ್ದವು ಎಂಬುದನ್ನು ಹೊಸದಾಗಿ ಹೇಳಬೇಕಿಲ್ಲ. ಈ ಚಿತ್ರದ ಎದುರು ಮತ್ತೊಂದು ಸಿನಿಮಾ ತೆರೆಗೆ ಬರಬೇಕು ಎಂದರೆ ಅದು ಸಣ್ಣ ವಿಷಯ ಅಲ್ಲ. ಆದಾಗ್ಯೂ ಇಂತಹ ಚಾಲೆಂಜ್ ಅನ್ನು ಲವ್ ಮಾಕ್ಟೈಲ್ 3 ಸಿನಿಮಾ ಸ್ವೀಕರಿಸಿತ್ತು. ಈ ಚಿತ್ರ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗಿದೆ. ಹೀಗಾಗಿ ಸಿನಿಮಾದ ಕಲೆಕ್ಷನ್ ಒಳ್ಳೆಯ ರೀತಿಯಲ್ಲಿ ಆಗಿದೆ. 2ನೆಯ ಭಾನುವಾರವೂ ಸಿನಿಮಾ ಉತ್ತಮ ಗಳಿಕೆ ಮಾಡಿದೆ. ದುರಂಧರ್ 2 ಸಿನಿಮಾ ಸಾವಿರಾರು ಕೋಟಿ ರೂಪಾಯಿ ಗಳಿಕೆ ಮಾಡುತ್ತಿದೆ. ಈ ಚಿತ್ರದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳಿವೆ. ಇದರ ಜೊತೆಗೆ ಇದು ಫ್ಯಾನ್ ಇಂಡಿಯಾ ಸಿನಿಮಾ. ಆದರೆ ಲವ್ ಮಾಕ್ಟೈಲ್ 3 ಸಿನಿಮಾ ಆ ರೀತಿಯಲ್ಲ. ಇದರ ಬಜೆಟ್ ಕಡಿಮೆ. ಡಾರ್ಲಿಂಗ್ ಕೃಷ್ಣ ಚಿತ್ರದ ಹೀರೋ, ನಿರ್ದೇಶಕ. ಲವ್ ಮಾಕ್ಟೈಲ್ ಹಾಗೂ ಲವ್ ಮಾಕ್ಟೈಲ್ 2 ಚಿತ್ರದ ಗೆಲುವು ಲವ್ ಮಾಕ್ಟೈಲ್ 3 ಸಿನಿಮಾದ ಮೇಲೆ ನಿರೀಕ್ಷೆ ಮೂಡಲು ಪ್ರಮುಖ ಕಾರಣವಾಗಿತ್ತು. ಲವ್ ಮಾಕ್ಟೈಲ್ 3 ಚಿತ್ರ 11 ದಿನಕ್ಕೆ 11.15 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಭಾನುವಾರ ಸಿನಿಮಾ 1.23 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಸಿನಿಮಾದ ಕಲೆಕ್ಷನ್ ತಗ್ಗುವ ಸಾಧ್ಯತೆ ಇದೆ. ಸದ್ಯ ಸಿನಿಮಾ ಈಗಾಗಲೇ ಲಾಭದಲ್ಲಿ ಇದೆ ಎಂದು ಹೇಳಲಾಗ್ತಿದೆ. ಲವ್ ಮಾಕ್ಟೈಲ್ 3 ಚಿತ್ರದಲ್ಲಿ ಸಿಗರೇಟ್, ಮದ್ಯ ಬಳಕೆಯ ದೃಶ್ಯ ಇಲ್ಲ. ಯಾವುದೇ ಡಬಲ್ ಮೀನಿಂಗ್ ಜೋಕ್ ಇಲ್ಲ. ಹೊಡೆದಾಟ, ಬಡಿದಾಟಕ್ಕಂತೂ ಅವಕಾಶವೇ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾನೇ ಇಷ್ಟ ಆಗಿದೆ.